ಅದೇನೋ ಅದು ಹೆಸರು ಕೊಡ್ತಾನೆ ಇದ್ದಾರೆ ದೊಡ್ಡ ಮನೆ ಊಟ ದೊಡ್ಡ ಮನೆ ಅಂದ್ಬಿಟ್ಟು ಯಾವ್ಯಾವ್ದು ಇದಕ್ಕೋ ಹೇಳ್ತಾ ಇದ್ದಾರೆ. ಬಟ್ ಊಟ ಅಂತೂ 100%. ಯಾಕಂದರೆ ಅಪ್ಪಾಜಿ ಮನೇಲಿ ಯಾವಷ್ಟು ಊಟ ಅಂದಾಗ ನಾನ್ ವೆಜ್, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಆಗಿನ ಮಡ್ರಾಸ್ ಕಾಲದಿಂದಲೂ ಅದು ಯಾವಾಗ ನಡ್ಕೊಂಬಂದಿದೆ. ಸೊ ಅದಕ್ಕೆ ನಿಜವಾಗ್ಲೂ ತುಂಬ ಪೂರ್ವಕವಾಗಿದೆ ಅಂತ ಅನಿಸುತ್ತೆ ನನಗೆ. ತುಂಬ ಅದೇ ಒಂದು ಸ್ವಲ್ಪ ಈ ವಿಲೇಜ್ ಸ್ಟೈಲ್ ಮಾಡಿದ್ದಾರೆ, ಚೆನ್ನಾಗಿದೆ, ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ನ್ಯೂಟ್ರಿಷನ್ ಊಟ ಅದೆಲ್ಲ ಬಂದಾಗ ನೀಟ್ನೆಸ್ ಇದೆಲ್ಲ ತುಂಬ ಚೆನ್ನಾಗಿ. ಯಾಕಂದರೆ ಎಸ್ಪೆಷಲಿ ಇವ್ನು ಮಾಡೋದು ಭಾಳ ತುಂಬ ನೀಟಾಗಿ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಇವಾಗ ಅಚ್ಚುಕಟ್ಟಿದೆ ಎಲ್ಲಾದರೂ. ಐ ಥಿಂಕ್ ದಿಸ್ ಇಸ್ ಆ್ಯಂಡ್ ಗುಡ್ ಟೇಸ್ಟ್ ತುಂಬ ಚೆನ್ನಾಗಿದೆ ಮೇಯ್ನ್ಲಿ ಟೇಸ್ಟ್. ಅದಕ್ಕೆ ಇದು ಇಷ್ಟೊಂದು ಬ್ರಾಂಚ್ ಎಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಎಷ್ಟು ಬ್ರಾಂಚ್ ಇದೆ ಈಗ? 17 ಬ್ರಾಂಚ್ ನೋಡಿ. ಅವ್ರ ಸಪೋರ್ಟ್ ಇಂದನೇ ನಾನು ಮಧ್ಯದಲ್ಲಿ ಒಂದು ವರ್ಷ ಜೊತೆಲೇ ಇರ್ತಾರೆ. ಈ ತರದ ಕೆಲಸಗಳು ಮಾಡಿದಾಗ ನೀವು ಅವ್ರ ಜೊತೆ ಹೋದಾಗ ಅವ್ರಿಗೂ ಖುಷಿ ಆಗುತ್ತೆ, ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಇದು ಒಳ್ಳೇದಾಗಬೇಕು ಅಷ್ಟೇ. ಯಾಕಂದರೆ ಸುಮ್ಮನೆ ಯಾವ ಒಳ್ಳೆ ಮನಸ್ಸಿಂದ ಬಂದು ಮಾಡಬೇಕು. ಏನೋ ಬಂದು ಓಪನ್ ಮಾಡಬೇಕಲ್ಲ ಅಂತ ಒಂದು ಪ್ರೆಷರಿಂದ ಬರೋದಲ್ಲ. ಊಟನೇ ಒಂದು ಪ್ಲೆಷರ್ ಅಲ್ವಾ. ಸೊ ನಾವು ಯಾವುದೋ ಓಪನ್ ಮಾಡಬೇಕಂದ್ರೆ ಒಳ್ಳೆ ಹಾರ್ಟಿಂದ ವಿಶ್ ಮಾಡಿದಾಗ ಏನಂತಂದರೆ ಅದು ಚೆನ್ನಾಗಿ ಆಗಬೇಕು. ಆಮೇಲೆ ಜನ ಬಂದವರು ಅಷ್ಟೇ ಚೆನ್ನಾಗಿ ಊಟ ಮಾಡ್ಕೊಂಡು ಅದು ನೀಟಾಗಿ ಅದ್ರ ಸವಿಬೇಕು. ಅದು ಮೈನ್ ಇಂಟೆನ್ಷನ್. ಐ ಥಿಂಕ್ ದಟ್ ವೇ. ಸಚಿನ್ ಏನು ನಾ ಕಡೆ ಬಿರಿಯಾನಿ ಅಂತ. ಸೊ ಅದರಿಂದ ಐ ಥಿಂಕ್ ವಂಡರ್ಫುಲ್. ತುಂಬ ನೀಟಾಗಿ ಮಾಡ್ತಾರೆ, ಭಾಳ ಖುಷಿ ಆಯ್ತು. ಇವಾಗ ನ್ಯೂ ಪಾರ್ಟ್ನರ್ಸ್ ಬೇರೆ ಅವಾಗ ಬರ್ತಾ ಬಿಡಲ್ಲ. ಇದೆಯಲ್ಲ ಯಾವಾಗ ಕುಡಿತಾ ಇರ್ತೀವಿ ಸೋಡಾ. ನನಗೆ ಪನ್ನೀರ್ ಸೋಡಾ ತುಂಬ ಇಷ್ಟ. ಸೊ ಇವ್ರದ್ದೇ ಸ್ಟಾರ್ಟ್ ಆಗಿದ್ದು. ಮನೆಗೆ ಒಂದೊಂದು ಕ್ರೇಟ್ ಕಳಿಸ್ತಾ ಇರ್ತಾರೆ ಅದು ನಂಗೆ ತುಂಬ ಇಷ್ಟ. ಅದು ಆ್ಯಂಡ್ ವುಡ್ ನಾನ್ ವೆಜ್ ಫುಡ್ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಿಟ್ಟು ಮಚ್ಚಿದ್ರು ಸ್ವಾಗ್ ಇರುತ್ತೆ, ಚಾಕ್ಲೇಟ್ ತಿಂದ್ರು ಅಷ್ಟೇ ಚೆನ್ನಾಗಿ ಸ್ವಾಗ್ ಇರುತ್ತೆ. ಗೊತ್ತಿಲ್ಲಪ್ಪ, ಅದೇನೋ ಎಲ್ಲ ಮಾಡಿಸ್ತಾರೆ, ತಿನ್ನೋದು ಅಷ್ಟೇ. ನಾನು ಅವಾಗ ಕ್ಯಾಡ್ಬರೀಸ್ ಅಷ್ಟು ತಿಂತಿರಲಿಲ್ಲ. ಬಟ್ ಇವಾಗ ನೀನೋಡು ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಇಷ್ಟಪಡ್ತೀನಿ. ಹೆಂಗಿತ್ತು ಸರ್ ಅದ? ಈಗ ಗೇಮ್ಸ್ ಬಿಟ್ಟಿದ್ದಾರೆ, ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ನಿಮ್ಮ ಸ್ಟೈಲ್ ಆಗಿರ್ಬೋದು. ಒಂದು ತುಂಬ ವರ್ಷಗಳ ನಂತರ ಭಾಳ ಐ ಥಿಂಕ್ ಒಂದು ಕಾಮ್ ಲುಕ್ಲಿ, ಒಂದು ಯೂಶಲಿ ಶೇವನ್ ಲುಕ್ಲಿ ತುಂಬ ದಿನ ಆಗಿತ್ತು. ನಾನು ದಿಸ್ ಇಸ್ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನಾನು ಮಾಡ್ತಿದ್ದೆ. ಸ್ವಲ್ಪ ಒಂದು ಚೇಂಜಸ್ ಇದೆ ಅಂತ ಅನಿಸುತ್ತೆ. ಸ್ವಲ್ಪ ಫ್ಯಾಮಿಲಿಗೆ ತುಂಬ ಹತ್ರ ಆಗುತ್ತೆ. ವೆರಿ ಟೋಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್. ಹೌದು, ಒಂಥರ ಹಂಗೆ ಅನಿಸ್ಬೋದು. ಬಟ್ ವಿಭಿನ್ನವಾಗಿರುತ್ತೆ. ಒಂದು ಒಳ್ಳೆ ಪೇಸ್ ಇರುತ್ತೆ ಫಿಲಮ್ಲಿ. ಆ್ಯಂಡ್ ಡ್ಯಾಡ್ ಅಂದರೆ ಯೂನಿವರ್ಸ್ ಒಬ್ಬ ಹೀರೋ ಮಾತ್ರ ಡ್ಯಾಡ್ ಆಗ. ಇದು ಟೋಟ್ಲಿ ಎಷ್ಟೋ ಜನ ತಂದೆ ಆಗಿದ್ದಾರೆ, ತಂದೆ ಆಗಿರ್ತಾರೆ, ಆ್ಯಂಡ್ ತಂದೆ ಆಗೋರಿದ್ದಾರೆ. ಸೊ ಡ್ಯಾಡ್ ಅನ್ನೋ ಒಂದು ಹೆಸರಿಗೆ ಎಷ್ಟು ಪವರ್ ಇರುತ್ತೆ. ಮತ್ತು ಏನೆಲ್ಲ ಮಾಡ್ಬೋದು ಕಾನ್ಸಿಕ್ವೆನ್ಸಸ್ ಅಂದರೆ ಪಿಕ್ಚರ್. ಕ್ಲಾಸಲ್ಲೂ ಮಾಸ್ ಆಗಿ ಕಾಣಿಸೋದು ಶಿವನಿಗೆ ಒಂಥರ ಇದರಲ್ಲಿ ಏನು ಮಾಸ್ಟರ್ ತುಂಬ ಸ್ವೀಟಾಗಿ ಕಾಣ್ತೀರಮ್ಮ, ಪ್ಲೀಸ್. ಅದೇನು ಆ್ಯಂಗರ್ ಲುಕ್ ಇಲ್ಲ, ಭಾಳ ಕೂಲಾಗಿ ಕ್ಯಾಶುವಲ್ ಆಗಿದೆ. ಅದು ಆ ಡೈಲಾಗು ಚೆನ್ನಾಗಿದೆ. ಯಾಕಂದ್ರೆ ನನಗೆ ನಮ್ಮ ಅಪ್ಪಾಜಿ ತುಂಬ ಇಷ್ಟ ಆಗುತ್ತೆ. ದಟ್ಸ್ ವೈ ಐ ಟೋಲ್ಡ್. ಆ ಸ್ವೀಟ್ ಅನ್ನೋ ವರ್ಡೇ ತುಂಬ ಚೆನ್ನಾಗಿದೆ. ಮೈ ಡ್ಯಾಡ್ ಇಸ್ ದ ಸ್ವೀಟೆಸ್ಟ್. ಐ ಆಮ್ ಗ್ಲಾಡ್ ಐ ಆಮ್ ಡ್ಯಾಡ್. ಕ್ಲಾಸು ಸಿನಿಮಾ ಅಂದರೆ ಆ ಲುಕ್ಕಲ್ಲೇ ಕಾಣ್ತಾ ಇರೋದ್ರಿಂದ ನೀವಿನ ಆ್ಯಕ್ಟ್ ಮಾಡಿದ್ದೀರಾ, ಮತ್ತೆ ಏನಾದರೂ? ಇಲ್ಲ, ಏನು ಮಾಡಲ್ಲ. ಇವಾಗ ಪ್ರೊಡ್ಯೂಸರ್ ಆಗಿದ್ದಾರೆ ನೀವಿಗೆ. ಸರ್ ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಿ ಸರ್. ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ? ನಾನು ಯೂಶಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಯಾವಾಗ ಅಷ್ಟೇ ತುಂಬ ಇಷ್ಟ. ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಅಷ್ಟು ನೋಡಲ್ಲ. ಬಟ್ ಸಮ್ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನಾಗಿ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ಅ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದು ಇಷ್ಟ ಆ ಹುಡುಗನ ಹತ್ರ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಾಗ ಮಾಡ್ತಿದ್ದಾರಂತೆ, ಗೆಲ್ಲಬೇಕು ಆ ಥರ ಈ ಥರ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ದಿನ ಹುಡುಕ್ಬೇಕಾಗಿಲ್ಲ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ. ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್.
ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ರೆ ಯಾಕಂದ್ರೆ ನೀವು ಕೂಡ ಡಿ ಕೆ ಅಲ್ಲಿ ಇಲ್ಲೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂಥ ಸಂದರ್ಭದಲ್ಲೂ ಗಿಲ್ಲಿ ಆಕ್ಟ್ ಮಾಡಿದ್ರು ಸ್ಟೇಜ್ ಅಲ್ಲಿ. ಸೊ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿರೋದು ಏನಾದ್ರು ನೋಡಿದ್ರೆ ನಾನು ಅಷ್ಟು ನೋಟಿಸ್ ಮಾಡಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾನು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡ್ತೀನಿ. ಬಿಕಾಸ್ ಒಂದು ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದು ಫಿನಾಲೆ ಅಣ್ಣ ಗೆಲ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಆತನ ನೋಡಿರೋದ್ರಿಂದ? ಅವರೇ ಗೆಲ್ಲಿದ್ರಿ. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಷಿಯನ್ಸ್ ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಓಟ್ ಕೇಳ್ತಾ ಇದ್ದಾರೆ. ಗುಡ್ ಅಲ್ಲ, ವೆರಿ ನೈಸ್, ವೆರಿ ನೈಸ್. ಶಿವಣ್ಣ ಸರ್ ಅವ್ರದೇ ಸ್ವಾಗು ಮತ್ತು ಸ್ಟೈಲ್ ನಲ್ಲಿ ನೀವು ವಿಶ್ ಮಾಡ್ತಿದ್ರಿ ತುಂಬಾ ವೇದಿಕೆಗಳಲ್ಲಿ ಗಿಲ್ಲಿಗೆ. ಸೊ ಅದನ್ನ ಮತ್ತೊಮ್ಮೆ ಐ ಥಿಂಕ್ ಆಗಲಿ ಮಿಸ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಗಿಲ್ಲಿ ಆಲ್ ದಿ ಬೆಸ್ಟ್ 100%. ಇಷ್ಟ ನಿಂಗೆ? ಓಕೆ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.